ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಸಮಸ್ತ ಆಸರೆ ಟಿವಿಯ ಪ್ರೇಕ್ಷಕರಿಗೆ ಸ್ವಾಗತ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹಾಗೆ ನಿಮಗೆ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸುರಿಸಿ, ಆರೋಗ್ಯವನ್ನು ಮೊಳೆಸಿ, ಆತ್ಮೀಯತೆಯನ್ನು ಬೆಳೆಸಿ, ಆನಂದವನ್ನು ತುಂಬಿಸಿ, ಆಸಕ್ತಿಯನ್ನು ಹೆಚ್ಚಿಸಿ, ಅಭಿವೃದ್ಧಿಯೊಂದಿಗೆ ನಡೆಸಿ ಆತನ ಸಾಕ್ಷಿಯಾಗಿ ಇರಿಸಲಿ. ದೇವರು ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೀವಿತದಲ್ಲಿ ಕೊಡಲಿ ಎಂದು ಹರಸಿ, ಹಾಗೆಯೇ ದೇವರು ಈ ಎಲ್ಲ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿ ಎಂಬುದಾಗಿ ನಂಬುವವನಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಳೆದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ದೇವರ ವಾಕ್ಯದ ಸಂಗತಿಗಳನ್ನು ಕಲಿಯುತ್ತಾ ಬಂದವರಾಗಿದ್ದೇವೆ. ಹಾಗೆಯೇ ಈ ದಿನ ಸತ್ಯವೇದ ಶಾಲಾ ಪಾಠದಲ್ಲಿ ನಾವು ಮತ್ತೊಂದು ವಿಷಯವನ್ನು ಕಲಿತುಕೊಳ್ಳಲಿಕ್ಕೆ ಇದ್ದೇವೆ. ಹಾಗಾಗಿ ನೀವು ಯಾರೆಲ್ಲ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೀರೋ, ನೀವೆಲ್ಲರೂ ಸಹ ನಿಮ್ಮನ್ನು ನೀವು ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವವನಾಗಿದ್ದೇನೆ. ದೇವರು ಯಾರ ಸಂಗಡವೂ ವ್ಯರ್ಥವಾಗಿ ಮಾತನಾಡುವವನಲ್ಲ. ದೇವರು ಯಾರನ್ನೂ ಸಹ ವ್ಯರ್ಥವಾಗಿ ಸಂದರ್ಶಿಸುವವನಲ್ಲ. ದೇವರ ವಾಕ್ಯವು ಯಾರ ಮುಂದೆಯೂ ವ್ಯರ್ಥವಾಗಿ ಬರುವಂಥದ್ದಲ್ಲ. ಹಾಗಾಗಿ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಉದ್ದೇಶಪೂರ್ವಕವಾಗಿ ಬಂದದ್ದಾಗಿದೆಯೂ, ಬಂದದ್ದು ಮತ್ತು ಬರುವಂಥದ್ದು ಆಗಿದೆ. ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾಪಾಡಿಕೊಂಡು ಏಕಾಗ್ರತೆಯಿಂದ ದೇವರ ವಾಕ್ಯಗಳನ್ನು ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಯಾರಲ್ಲಿ ಏಕಾಗ್ರತೆ ಉಂಟಾಗುತ್ತದೋ, ಯಾರಲ್ಲಿ ದೇವರ ವಾಕ್ಯದ ಆಸಕ್ತಿ ಉಂಟಾಗ್ತದೋ, ಯಾರಲ್ಲಿ ದೇವರ ಕುರಿತು ಅಭಿಲಾಷೆ ಉಂಟಾಗುತ್ತದೋ, ಅವರಲ್ಲಿ ದೇವರ ಕಾರ್ಯಗಳು ಕಾಣಲಿಕ್ಕೆ ಸಾಧ್ಯ. ಒಬ್ಬನು ದೇವರನ್ನು ಅಂಟಿಕೊಂಡವನಾದರೆ ಅವನು ನಕ್ಷತ್ರದ ಉಪಾಧಿಯಲ್ಲಿ ಇರಲಿಕ್ಕೆ ಸಾಧ್ಯ. ಯಾಕೆ ನಕ್ಷತ್ರದ ಉಪಾಧಿಯಲ್ಲಿ ಇರುವಂಥದ್ದು? ನಕ್ಷತ್ರಗಳು ಎಂದೆಂದಿಗೂ ಎತ್ತರದಲ್ಲಿರುವಂಥವುಗಳಾಗಿವೆ. ನಕ್ಷತ್ರಗಳು ಕತ್ತಲಲ್ಲಿಯೂ ಪ್ರಕಾಶಿಸುವಂಥವುಗಳಾಗಿವೆ. ನಕ್ಷತ್ರಗಳು ದೂರವಿದ್ದರೂ ಸಹ ಕಾಣುವಂಥವುಗಳಾಗಿವೆ. ನಕ್ಷತ್ರಗಳು ಯಾವುದೇ ಆಧಾರವಿಲ್ಲದೆ ಅಂತರಿಕ್ಷದಲ್ಲಿ ಇಡಲ್ಪಟ್ಟವುಗಳಾದರೂ ಸಹ ಅವು ನಿಲ್ಲುವಂಥವುಗಳಾಗಿವೆ. ಹಾಗಾಗಿ ದೇವರನ್ನು ಒಬ್ಬನು ಹಿಡಿದುಕೊಳ್ಳುವವನಾದರೆ ಅವನನ್ನು ದೇವರು ಉನ್ನತಪಡಿಸುವವನಾಗಿದ್ದಾನೆ. ದೇವರನ್ನು ಒಬ್ಬನು ಹಿಡಿದುಕೊಳ್ಳುವುದಾದರೆ ಅವನು ಕತ್ತಲೆಯಲ್ಲಿಯೂ ಪ್ರಕಾಶಿಸುವವನಾಗಿದ್ದಾನೆ. ದೇವರನ್ನು ಒಬ್ಬನು ಹಿಡಿದುಕೊಳ್ಳುವುದಾದರೆ ಅವನು ಎಷ್ಟೇ ದೂರವುಳ್ಳವನಾದರೂ ಸಹ ಅವನು ಗುರುತಿಸಲ್ಪಡುವವನಾಗಿದ್ದಾನೆ. ದೇವರನ್ನು, ದೇವರ ವಾಕ್ಯವನ್ನು ಒಬ್ಬನು ಹಿಡಿದುಕೊಳ್ಳುವುದಾದರೆ ಅವನು ಯಾವ ಆಧಾರವಿಲ್ಲದೇ ಇದ್ದರೂ ಸಹ ಅವನು ನಿಲ್ಲಕ್ಕೆ ಸಮರ್ಥನಾಗಿರುತ್ತಾನೆ. ಯಾಕಂದರೆ ದೇವರು ತಾನೇ ಅವನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಹಾಗಾಗಿ ನಿಮ್ಮನ್ನು ಪ್ರೇರೇಪಿಸುವವನಾಗಿದ್ದೇನೆ, ಉತ್ತೇಜಿಸುವವನು ಆಗಿದ್ದೇನೆ. ದೇವರನ್ನು ಬಲವಾಗಿ ಅಂಟಿಕೊಳ್ಳಬೇಕೆಂಬುದಾಗಿ ಹೇಳಿ ಈ ದಿನ ನಾವು ಕಲೀಲಿಕ್ಕಿರುವಂಥ ವಿಷಯ ದೇವರಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ವಿಷಯ. ದೇವರಿಲ್ಲದೆ ಈ ಲೋಕದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲವಾ? ನೋಡಿ, ಪ್ರಪಂಚದಲ್ಲಿ ಎಷ್ಟೋ ಜನರು ಹುಟ್ಟುತ್ತಾ ಇದ್ದಾರೆ, ಎಷ್ಟೋ ಜನರು ಸಾಯ್ತಾ ಇದ್ದಾರೆ. ಪ್ರತಿಯೊಬ್ಬನು ತಾನು ಹುಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಜೀವಿಸ್ತಾನೆ, ಪ್ರತಿಯೊಬ್ಬನು ತಾನು ಸತ್ತು ಹೋಗ್ತಾನೆ. ಯಾರಿಗೂ ದೇವರು ಇದ್ದಾನೆ, ಯಾರಿಗೂ ಅನಿಸಲಿಲ್ಲ ನಾವು ದೇವರಿಲ್ಲದೆ ಹೋದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ನಾವು ಸಹ ಅಂದುಕೊಳ್ಳುತ್ತೇವೆ, ನಮ್ಮ ಮುಂದಿರುವಂಥ ಅನ್ಯ ಜನಾಂಗಗಳನ್ನು ನೋಡುವಾಗ ದೇವರಿಲ್ಲದಿದ್ದರೂ ಸಹ ಅವ್ರು ಬದುಕ್ತಾ ಇದ್ದಾರಲ್ಲ, ಹಾಗಾದರೆ ದೇವರಿಲ್ಲದೆ ಒಬ್ಬನು ಬದುಕಲಿಕ್ಕೆ ಹೇಗೆ ಸಾಧ್ಯವಿಲ್ಲ ಅಂತೇಳಿ ನಮಗೂ ಸಹ ಪ್ರಶ್ನೆ ಬರ್ತದೆ. ನೋಡಿ ಜನರೇ, ದೇವನು ಇಲ್ಲದೆ ಹೋದರೆ ಒಬ್ಬನು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಪ್ರತಿಯೊಬ್ಬನಿಗೂ ದೇವರು ಬೆಳಕನ್ನು ಕೊಡ್ತಾನೆ, ದೇವರು ಗಾಳಿಯನ್ನು ಕೊಡ್ತಾನೆ, ದೇವರು ಮಳೆಯನ್ನು ಕೊಡ್ತಾನೆ, ದೇವರು ಆರೋಗ್ಯವನ್ನು ಕೊಡ್ತಾನೆ. ಸಮಸ್ತವನ್ನು ಮಾಡುವಂಥವನು ದೇವರು. ಅವನು ದೇವರನ್ನ ತಿಳಿದುಕೊಳ್ಳದೆ ಹೋಗಲಿ, ದೇವರು ತನ್ನ ಕಾರ್ಯವನ್ನು ಈ ಲೋಕದಲ್ಲಿ ಪ್ರಸರಿಸುವವನಾಗಿದ್ದಾನೆ ಮತ್ತು ನೆರವೇರಿಸುವವನು ಆಗಿದ್ದಾನೆ. ಹಾಗಾಗಿ ದೇವರು ತನ್ನ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡುವವನಾಗಿರೋದ್ರಿಂದ ಖಂಡಿತವಾಗಲೂ ಸಹ ಪ್ರತಿಯೊಬ್ಬನು ಸಹ ದೇವರ ಕಾರ್ಯಗಳನ್ನು ಅನುಭವಿಸಿಯೇ ಅವನು ಸಾಯುವವನಾಗಿದ್ದಾನೆ. ಆದರೆ ಅವನ ಜೀವಿತದಲ್ಲಿ ವೈಯಕ್ತಿಕವಾಗಿ ದೇವರನ್ನ ಅನುಭವಿಸದೇ ಇರಬಹುದು. ಅವನ ಜೀವನದಲ್ಲಿ ದೇವರಿಲ್ಲದೆ ಅವನು ಬದುಕಲಿಕ್ಕಿರಬಹುದು.
ಇರಬಹುದು, ಆದರೆ ದೇವರು ಮಾಡಿದ ಕಾರ್ಯಗಳನ್ನು ಪ್ರತಿಯೊಬ್ಬನು ಅನುಭವಿಸುವವನಾಗಿದ್ದಾನೆ. ಆದರೆ ವಿಶ್ವಾಸಿಯಾದ ನಾವು ದೇವರಿಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ, ದೇವರಿಲ್ಲದೆ ಏನು ಹೊಂದಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಕೆಲವು ಸಾರಿ ನಾವು ದೇವರನ್ನ ಬಿಟ್ಟು ಜೀವಿಸುವಂಥವರಾಗಿರುತ್ತೇವೆ. ನಾವು ಅಂದುಕೊಳ್ಳುತ್ತೇವೆ ನಾವು ಬದುಕಿಬಿಡ್ಬೋದು, ನಾವು ಬಾಳ್ಬಿಡ್ಬೋದು, ಉತ್ತಮ ರೀತಿಯಲ್ಲಿ ಇರ್ತೀವಿ ಎಂಬುದಾಗಿ. ತಪ್ಪು. ನಾವಿರಲಿಕ್ಕೆ ಸಾಧ್ಯವಿಲ್ಲ. ದೇವರಿದ್ದರೆ ಮಾತ್ರವೇ ನಾವು ಸಮಸ್ತವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ದೇವರಿದ್ದರೆ ಮಾತ್ರವೇ ದೇವರ ಗುಣಾತಿಶಯಗಳು ಕಾರ್ಯಗಳಲ್ಲಿ ನಾವು ಪಾಲು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಮುಂದಿನ ಕೊಂಚ ಸಮಯ ನಾವು ದೇವರಿಲ್ಲದೆ ಯಾವುದು ನಮ್ಮ ಜೀವನದಲ್ಲಿ ಆಗುವುದಿಲ್ಲ ಎಂಬ ಸಂಗತಿಯನ್ನು ಕಲಿತುಕೊಳ್ಳಲಿಕ್ಕಿದ್ದೇವೆ. ನೋಡಿ, ಮೊದಲನೇದಾಗಿ ಯೇಸು ಕ್ರಿಸ್ತನಿರುವ ರಕ್ಷಣೆ ಎಂಬುದಾಗಿ. ರಕ್ಷಣೆಯಲ್ಲಿ ಯೇಸು ಕ್ರಿಸ್ತನಿರಬೇಕು. ಯೇಸು ಕ್ರಿಸ್ತನಿದ್ದರೆ ಮಾತ್ರವೇ ರಕ್ಷಣೆ. ರಕ್ಷಣೆ ಅಂದರೆ ಏನು? ರಕ್ಷಣೆ ಹೇಗೆ ಆಗ್ತದೆ? ರಕ್ಷಣೆ ಆಗಬೇಕಾದ್ರೆ ಏನು ಮಾಡಬೇಕು? ರಕ್ಷಣೆ ಆಗಬೇಕಾದ್ರೆ ಒಬ್ಬನು ಕರ್ತನಾದ ಯೇಸು ಕ್ರಿಸ್ತ ನನಗಾಗಿ ಸತ್ತನು, ನನಗಾಗಿ ಹೂಣಲ್ಪಟ್ಟನು, ನನಗಾಗಿ ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಎದ್ದು ಬಂದನೆಂಬುದನ್ನು ನಂಬುವುದೇ ರಕ್ಷಣೆಗೆ ಮಾಡತಕ್ಕ ಕಾರ್ಯ. ರಕ್ಷಣೆ ಹೇಗೆ ಆಗ್ತದೆ ಎಂಬುದನ್ನು ನೋಡುವಾಗ, ಅವನು ರಕ್ಷಣೆಯನ್ನು ಘೋಷಿಸಿದಾಗ ಅವನ ಹೃದಯದಲ್ಲಿ ಮಾನಸಾಂತರದ ಅಲೆಗಳು ಉಂಟಾಗುವುದರ ಮುಖಾಂತರವಾಗಿ ಅವನಿಗೆ ರಕ್ಷಣೆ ಉಂಟಾಗುತ್ತದೆ. ರಕ್ಷಣೆ ಅಂದರೆ ಏನೆಂಬುದಾಗಿ ನೋಡುವಾಗ, ಮುಂದೆ ಬರಲಿಕ್ಕಿರುವಂಥ ದೇವರ ಕೋಪದಿಂದ ರಕ್ಷಿಸಿಕೊಳ್ಳುವಂಥದ್ದು. ಆ ದೇವರ ಕೋಪ ಯಾವುದು ಎಂಬುದಾಗಿ ನೋಡುವಾಗ ನರಕ ಆಗಿರುತ್ತದೆ. ನರಕ ದೇವರ ಕೋಪವಾಗಿದೆ. ದೇವರನ್ನ ಬಿಟ್ಟು ಜೀವಿಸಿದವರಿಗೆ, ದೇವರನ್ನ ಬಿಟ್ಟು ಬದುಕಿದವರಿಗೆ ನರಕವು ಪ್ರಾಪ್ತವಾಗುವಂಥದ್ದಾಗಿದೆ. ಹಾಗಾಗಿ ನರಕಕ್ಕೆ ಹೋಗುವುದರಿಂದ ತಪ್ಪಿಸಿಕೊಳ್ಳುವಂಥದ್ದೇ ಈ ರಕ್ಷಣೆ ಆಗಿದೆ. ಹಾಗಾದರೆ ರಕ್ಷಣೆಯಲ್ಲಿ ಯೇಸು ಕ್ರಿಸ್ತನಿಲ್ಲದೆ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಮೊದಲನೇ ಅಂಶ ಏನಪ್ಪ ಅಂದರೆ ಯೇಸು ಕ್ರಿಸ್ತನಿರುವ ರಕ್ಷಣೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ 11ನೇ ಮತ್ತು 12ನೇ ವಚನಕ್ಕೆ ನಾವು ಹೋಗುವಾಗ, ಯೇಸು ಕ್ರಿಸ್ತನಿಲ್ಲದೆ ರಕ್ಷಣೆ ಇರಲಿಕ್ಕೆ ಸಾಧ್ಯವಿಲ್ಲ. ಆ ನಾಮದ ಹೊರತಾಗಿ ಬೇರೆ ಯಾವ ರಕ್ಷಣೆಯೂ ಇಲ್ಲ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅಂದರೆ ದೇವರ ವಾಕ್ಯ ನಮಗೆ ಕಲಿಸುವಂಥದ್ದೇನಪ್ಪ ಅಂದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರವೇ ಒಬ್ಬನಿಗೆ ನರಕದಿಂದ ರಕ್ಷಣೆ, ನರಕದಿಂದ ಬಿಡುಗಡೆ, ನರಕದಿಂದ ಅವನು ಸಂರಕ್ಷಿಸಲ್ಪಟ್ಟು ಪರಲೋಕಕ್ಕೆ ನಡೆಸುವವನಾಗಿದ್ದಾನೆಂಬುದಾಗಿ. ರಕ್ಷಣೆ ಅನ್ನುವಂಥದ್ದು ದೇವರನ್ನು ಬಿಟ್ಟು ನರಕದೊಂದಿಗೆ ಒಂದಾಗಿರುವ ಪಾಪಿಯನ್ನು ನರಕದಿಂದ ಬಿಡಿಸಿ ದೇವರೊಂದಿಗೆ ಒಂದಾಗಿಸುವುದೇ ರಕ್ಷಣೆ. ರಕ್ಷಣೆ ಅಂದರೆ ಏನು ಎಂಬುದಾಗಿ ಮತ್ತೊಂದು ಆವರ್ತಿ ನಾನು ನಿಮ್ಮ ಮಧ್ಯದಲ್ಲಿ ಹೇಳುವಂಥವನಾಗಿದ್ದೇನೆ. ದೇವರನ್ನು ಬಿಟ್ಟು ನರಕದೊಂದಿಗೆ ಒಂದಾಗಿರುವ ಪಾಪಿಯನ್ನು, ಅಂದರೆ ದೇವರನ್ನ ಬಿಟ್ಟು ನರಕದೊಟ್ಟಿಗೆ ನರಕಕ್ಕೆ ಹೋಗ್ಲಿಕ್ಕಿರುವಂಥ ಒಬ್ಬ ಪಾಪಿಯನ್ನು ನರಕದಿಂದ ತಪ್ಪಿಸಿ ದೇವರೊಂದಿಗೆ ಒಂದು ಮಾಡುವಂಥದ್ದೇ ರಕ್ಷಣೆ ಆಗಿದೆ. ರಕ್ಷಣೆ ಅಂದರೆ ನರಕದಿಂದ ತಪ್ಪಿಸಿಕೊಂಡು ದೇವರೊಟ್ಟಿಗೆ ಒಂದಾಗುವುದು ಎಂಬುದಾಗಿ ಅದರ ಅರ್ಥ ಆಗಿದೆ. ಒಬ್ಬನು ರಕ್ಷಣೆ ಹೊಂದಿದ್ದೇನೆ ಎಂದು ಹೇಳಿಕೊಂಡು ದೇವರೊಂದಿಗೆ ಸಂಬಂಧ ಇಲ್ಲದೆ ಇರುವುದಾದರೆ ಅದು ಎಂಥ ರಕ್ಷಣೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ? ಭಾಳಷ್ಟು ಜನರು ನಾನು ಈ ದಿನಗಳಲ್ಲಿ ಆಲೋಚಿಸಿದ್ದೇನೆ. ಭಾಳಷ್ಟು ಜನರು ಹೀಗೆ ಹೇಳ್ತಾರೆ, ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ. ಆದರೆ ರಕ್ಷಣೆ ಎಂಬುದು ದೇವರೊಟ್ಟಿಗೆ ಒಂದಾಗುವಂಥ ಕಾರ್ಯವಾಗಿರ್ತದೆ. ಆದರೆ ರಕ್ಷಣೆ ಹೊಂದಿದ ಪ್ರತಿ ವ್ಯಕ್ತಿಯಲ್ಲಿ ದೇವರೊಟ್ಟಿಗಿನ ಹೊಂದಾಣಿಕೆ ಅಥವಾ ದೇವರೊಟ್ಟಿಗಿನ ಸಂಬಂಧದ ಕುರಿತಾಗಿ ನಾವು ನೋಡುವಾಗ ಭಾಳ ಅಸ್ತವ್ಯಸ್ತವಾಗಿರಲಿಕ್ಕೆ ಸಾಧ್ಯ. ದೇವರಿಲ್ಲದ ರಕ್ಷಣೆ ಎಂಬುದಾಗಿ ನಾನು ಯಾಕೆ ಹೇಳ್ತೀನಂದರೆ, ಒಬ್ಬನು ರಕ್ಷಣೆ ಹೊಂದಿದ್ದೇನಂತ ಹೇಳಿ ಅವನು ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಹೋದರೆ, ದೇವರೊಟ್ಟಿಗೆ ಒಂದಾಗದೆ ಹೋದರೆ, ದೇವರನ್ನ ಅರಿತುಕೊಳ್ಳದೆ ಹೋದರೆ, ದೇವರನ್ನು ಅನುಭವಿಸದೆ ಹೋದರೆ ಅವನು ಹೇಗೆ ರಕ್ಷಣೆಯಲ್ಲಿ ಇದ್ದಾನಂತ ನಾವು ಹೇಳಲಿಕ್ಕೆ ಸಾಧ್ಯ? ರಕ್ಷಣೆಯು ಒಬ್ಬ ವ್ಯಕ್ತಿಯನ್ನು ದೇವರೊಟ್ಟಿಗೆ ನಡೆಸುವಂಥದ್ದಾಗಿದೆ. ರಕ್ಷಣೆಯು ಒಬ್ಬನನ್ನು ದೇವರಲ್ಲಿ ಸೇರಿಸುವಂಥದ್ದಾಗಿದೆ. ಹಾಗಾಗಿ ಒಬ್ಬನು ದೇವರ ಸಂಬಂಧದಲ್ಲಿ ಇಲ್ಲದೆ ಹೋದರೆ ಅವನು ಖಂಡಿತವಾಗ್ಲೂ ಸಹ ಕ್ರಿಸ್ತನಿಲ್ಲದ ರಕ್ಷಣೆಯಲ್ಲಿ ಅವನಿರುವಂಥವನಾಗಿರುತ್ತಾನೆ. ಕೆಲವು ಸಾರಿ ಹೀಗಿರೂ ಇರಲಿಕ್ಕೆ ಸಾಧ್ಯ. ಇಬ್ರಿಯ ಪತ್ರಿಕೆಯನ್ನು ಬರೆಯುವಾಗ ಅಲ್ಲಿನ ಮೂಲ ಸಂಗತಿ ಏನಾಗಿತ್ತಪ್ಪ ಅಂದರೆ, ಅಲ್ಲಿರುವಂಥ ಯಹೂದ್ಯರಿಗೆ ಆ ಪತ್ರಿಕೆಯನ್ನು ಬರೆಯುವಾಗ ಅಲ್ಲಿನ ಜನರು ಹೇಗಿದ್ರಂದರೆ ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳ್ಕೊಳ್ತಾ ಇದ್ರು, ಆದರೆ ರಕ್ಷಣೆ ಹೊಂದಿರಲಿಲ್ಲ.
ಆದ್ದರಿಂದ ಇದು ಏನಂತ ಹೇಳಬೇಕಂದ್ರೆ ದೇವರಿಲ್ಲದ ರಕ್ಷಣೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ರಕ್ಷಣೆಯು ದೇವರನ್ನು ಹೊಂದಿಕೊಂಡು ದೇವರನ್ನ ಅನುಭವಿಸುವಂತೆ ಮಾಡ್ತದೆ. ಒಬ್ಬನು ರಕ್ಷಣೆ ಹೊಂದಿದ್ದೇನಂತ ಹೇಳುವಾಗ ಅವನು ದೇವರನ್ನು ಹೊಂದಿಕೊಂಡು ಅವನು ದೇವರನ್ನ ಅನುಭವಿಸುವಂತೆ ಮಾಡ್ತದೆ. ಒಬ್ಬನು ದೇವರನ್ನ ಹೊಂದ್ಕೊಳ್ಳಿಲ್ಲ, ಅವನು ದೇವರನ್ನ ಅನುಭವಿಸಲಿಲ್ಲವಾದರೆ ಅವನು ಖಂಡಿತವಾಗಲೂ ರಕ್ಷಣೆ ಇರಲಿಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ಅನ್ನುವಂಥದ್ದು ನರಕದಿಂದಲೂ, ಪಾಪದಿಂದಲೂ, ಸೈತಾನ್ನ ಕಾರ್ಯಗಳಿಂದಲೂ, ಈ ಲೋಕದ ಎಲ್ಲ ಅಸಮಾಧಾನಗಳಿಂದಲೂ, ವೇದನೆಗಳಿಂದಲೂ ತಪ್ಪಿಸಲ್ಪಟ್ಟವನಾಗಿ ಕ್ರಿಸ್ತನೊಟ್ಟಿಗೆ, ದೇವರೊಟ್ಟಿಗೆ ಒಂದಾಗುವುದು ಎಂಬುದಾಗಿ ಅದರ ಅರ್ಥವಾಗಿದೆ. ಹಾಗಾಗಿ ಯೇಸು ಕ್ರಿಸ್ತನಿಂದಲೇ ರಕ್ಷಣೆ. ಒಂದು ವೇಳೆ ರಕ್ಷಣೆ ಹೊಂದಿದ್ದೇನಂಥೇಳಿ ಆತನ ಐಕ್ಯತೆಯಲ್ಲಿ ನಾವಿಲ್ಲದೆ ಹೋದರೆ ಖಂಡಿತವಾಗಲೂ ಸಹ ನಾವು ಕ್ರಿಸ್ತನಿಲ್ಲದ ರಕ್ಷಣೆಯನ್ನು ಅನುಭವಿಸುವವರಾಗಿದ್ದೇವೆ. ಈ ವಾಕ್ಯ ಕೇಳಿಸಿಕೊಳ್ಳುವಂಥ ನಿಮಗೆ ಒಂದು ವೇಳೆ ಅನ್ನಿಸುವುದಾದರೆ, ನಾನು ಒಂದು ವೇಳೆ ರಕ್ಷಣೆ ಹೊಂದಿರಲಿಕ್ಕಿಲ್ಲ ಅನ್ನಿಸುವುದಾದರೆ, ಇವತ್ತು ನಿಮಗೊಂದು ಅವಕಾಶ ಇದೆ. ಏನಪ್ಪ ಅವಕಾಶ ಅಂದರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಪೂರ್ಣ ಹೃದಯದಿಂದ ನಂಬಿಕೆ ಇಟ್ಟು ನಿಮ್ಮ ಹೃದಯದಲ್ಲಿ ಸ್ವಾಗತಿಸುವಂಥದ್ದು, ನಿಮ್ಮ ಹೃದಯಗಳಲ್ಲಿ ಅಂಗೀಕರಿಸುವಂಥದ್ದು. ಆಗ ಅಂಗೀಕರಿಸುವಾಗ ದೇವಾದಿ ದೇವನು, ಕರ್ತನು ನಿಮ್ಮ ಜೀವಿತದಲ್ಲಿ ಬರುವವನಾಗಿದೆ. ನೋಡ್ರಿ, ಲೋಕದಲ್ಲಿಯೇ ಏಕೈಕ ಜನಾಂಗ ಮಾತ್ರವೇ ದೇವರನ್ನು ಅನುಭವಿಸಲಿಕ್ಕೆ ಸಾಧ್ಯ. ಅದು ಇವತ್ತು ಕ್ರಿಸ್ತ ನಂಬಿಕೆ ಉಳ್ಳಂಥ ನೀವು ಮತ್ತು ನಾನು ಆಗಿದ್ದೇವೆ. ಲೋಕದಲ್ಲಿ ದೇವರುಗಳುಂಟು, ಆದರೆ ದೇವರಿಲ್ಲ. ಲೋಕದವರ ಬಳಿಯಲ್ಲಿ ದೇವರುಗಳುಂಟು, ನಮ್ಮ ಬಳಿಯಲ್ಲಿ ದೇವರೇ ಇದ್ದಾನೆ. ನಾವು ದೇವರನ್ನ ಅನುಭವಿಸಲಿಕ್ಕೆ ಸಾಧ್ಯವುಂಟು, ದೇವರೊಟ್ಟಿಗೆ ಮಾತಾಡಲಿಕ್ಕೆ ಸಾಧ್ಯವುಂಟು, ದೇವರಿಂದ ಕೇಳಿಸ್ಕೊಳ್ಳಲಿಕ್ಕೆ ಸಾಧ್ಯವುಂಟು, ದೇವರನ್ನ ಅನುಭವಿಸಲಿಕ್ಕೆ ಸಾಧ್ಯವುಂಟು. ಹಾಗಾದರೆ ಇದು ಒಂದು ಹೊಸ ಅನುಭವ, ಹೊಸ ರೀತಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡ್ರಿ. ಹೊಸದು ಯಾವುದೇ ಬಂದರೂ ಸಹ ಅದು ಬೈಬಲ್ಗೆ ಹೊರಿತಾದದ್ದು. 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯದನ್ನ ಪ್ರಾರಂಭಿಸುವಾಗ ಅಪೊಸ್ತಲನಾದ ಯೋಹಾನನು ಹೇಗೆ ಹೇಳ್ತಾನೆ, ನಾವು ಯಾವ ಆತನ ಕುರಿತು ಕೇಳಿಸಿಕೊಂಡಿದ್ದೆವೋ, ನಾವು ಯಾವ ಆತನ ಕುರಿತು ನಾವು ಕೇಳಿಸ್ಕೊಂಡೆವೋ, ಆತನ ನಾವು ನೋಡಿದೆವು, ಮುಟ್ಟಿದೆವು, ಮಾತಾಡಿದೆವು, ಅನುಭವಿಸಿದೆವು ಎಂಬುದಾಗಿ. ಹಾಗಾಗಿ ನಮಗಿರುವಂಥ ಅನ್ಯೋನ್ಯತೆ ನಿಮಗೂ ಇರಬೇಕೆಂಬುದಾಗಿ ಹೇಳಿ ಅವನು ಪ್ರೋತ್ಸಾಹಿಸುವವನಾಗಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬನಿಗೂ ಸಹ ಮೊದಲು ಉಂಟಾಗುವಂಥದ್ದು ಕ್ರಿಸ್ತನ ಐಕ್ಯತೆ ಅಥವಾ ದೇವರ ಐಕ್ಯತೆ ಉಂಟಾಗ್ತದೆ, ದೇವರ ಒಂದು ಅನ್ಯೋನ್ಯತೆ ಉಂಟಾಗ್ತದೆ. ದೇವರ ಅನ್ಯೋನ್ಯತೆ ಇಲ್ಲದೇ ಇರುವಂಥವನು ಖಂಡಿತವಾಗಲೂ ರಕ್ಷಣೆಯಲ್ಲಿ ಇಲ್ಲದವನಾಗಿರ್ತಾನೆ. ಒಬ್ಬನ ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳಿ ಅವನು ದೇವರ ಸಂಬಂಧದಲ್ಲಿ ಇಲ್ಲದೆ ಹೋದರೆ ಅದು ದೇವರಿಲ್ಲದ ರಕ್ಷಣೆ ಆಗಿರಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ, ಕ್ರಿಸ್ತನಿರುವಂಥ ರಕ್ಷಣೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಭಾಳ ಜನ ಅಂದ್ಕೊಂಡಿದ್ದ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತೇಳಿ. ಇಲ್ಲ, ಕ್ರಿಸ್ತನಿಲ್ಲದ ಹೊರತು ನಾವು ಪರಲೋಕ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆ ಕ್ರಿಸ್ತನು ಪರಲೋಕ ಕೊಡಲಿಕ್ಕಿದ್ದಾನೆ. ಹಾಗಾಗಿ ರಕ್ಷಣೆ ಎಂಬುದಾಗಿರುವುದಾದರೆ ಅದು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರವೇ ಆಗಿರುವಂಥದ್ದಾಗಿದೆ. ಎರಡನೇದಾಗಿ, ಯೇಸು ಕ್ರಿಸ್ತನಿರುವ ನಂಬಿಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನಕ್ಕೆ ಹೋಗುವಾಗ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು. ನಮ್ಮ ಜೀವಿತದಲ್ಲಿ ನಂಬಿಕೆ ಹುಟ್ಟಬೇಕಾದ್ರೆ, ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಪೂರೈಸಬೇಕಾದ್ರೆ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ರಕ್ಷಣೆ ನಿನ್ನ ಜೀವನದಲ್ಲಿ ಬೇಕಂದ್ರೂ ಸಹ ಯೇಸು ಕ್ರಿಸ್ತನಿರಬೇಕು. ಹಾಗೆಯೇ ನಂಬಿಕೆ ನಿನ್ನೊಳಗೆ ಹುಟ್ಟಬೇಕಂದ್ರೂ ಸಹ, ನಂಬಿಕೆಯಲ್ಲಿ ನೀನು ಅದನ್ನು ಪೂರೈಸಬೇಕಂದ್ರೂ ಸಹ ಯೇಸು ಕ್ರಿಸ್ತನಿರುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಪ್ರತಿ ವಿಶ್ವಾಸಿಗೆ ನಂಬಿಕೆಯು ಬೇಕು. ಆ ನಂಬಿಕೆಯನ್ನು ದೇವರೇ ಹುಟ್ಟಿಸುವವನಾಗಿದ್ದಾನೆ. ಪ್ರತಿ ವಿಶ್ವಾಸಿಗೆ ನಂಬಿಕೆ ಬೇಕು. ನೋಡಿ, ಇವತ್ತು ನಾವು ಹೀಗೆ ಕರೆಯಲ್ಪಡ್ತೇವೆ, ವಿಶ್ವಾಸಿಗಳು ಎಂಬುದಾಗಿ ಕರೆಯಲ್ಪಡ್ತೇವೆ. ಅಂದರೆ ವಿಶ್ವಾಸ ಉಳ್ಳವನು, ವಿಶ್ವಾಸಿಗಳು ಅಂದರೆ ವಿಶ್ವಾಸ ಉಳ್ಳವನು, ನಂಬಿಕೆ ಉಳ್ಳವನು ಎಂಬುದಾಗಿ ಅದರ ಅರ್ಥ ಆಗಿರುವಂಥದ್ದಾಗಿದೆ. ನಂಬಿಕೆ ಉಳ್ಳವರು ಎಂಬುದಾಗಿ ನಾವು ಹೇಳಿಕೊಳ್ಳುವಾಗ ನಂಬಿಕೆ ನಮಗೆ ಎಲ್ಲಿಂದ ಬರ್ತದೆ? ಒಬ್ಬ ವಿಶ್ವಾಸಿಗೆ ನಂಬಿಕೆ ಎಲ್ಲಿಂದ ಬರ್ತದೆ ಎಂಬುದನ್ನು ನೋಡುವಾಗ ಅದು ದೇವರಿಂದನೇ ಬರುವಂಥದ್ದಾಗಿದೆ. ಹಾಗಾದರೆ ನನ್ನ ಜೀವಿತದಲ್ಲಿ ನಂಬಿಕೆ ಬೇಕಾದರೆ ಖಂಡಿತವಾಗಲೂ ದೇವರ ಅಗತ್ಯತೆ ಇದೆ. ದೇವರಿಂದ ಬರುವ ನಂಬಿಕೆಯು ನಮಗೆ ಬೇಕು. ಖಂಡಿತವಾಗ್ಲೂ ನಮ್ಮ ಜೀವಿತದಲ್ಲಿ ನಂಬಿಕೆ ಬೇಕು. ನಂಬಿಕೆ ಬೇಕಾದರೆ ಹೇಗೆ ಬರಲಿಕ್ಕೆ ಸಾಧ್ಯ? ಒಬ್ಬನು ಯೇಸು ಕ್ರಿಸ್ತನ ಬಳಿಗೆ ಹೋಗದೆ, ಯೇಸು ಕ್ರಿಸ್ತನ ಅನ್ಯತೆಯಲ್ಲಿರದೆ, ಯೇಸು ಕ್ರಿಸ್ತನ ಸಹವಾಸದಲ್ಲಿ ಇರದೆ ಅವನು ಖಂಡಿತವಾಗ್ಲೂ ನಂಬಿಕೆಯನ್ನು ಹೊಂದಲಿಕ್ಕೆ ಸಾಧ್ಯನಾ? ನಂಬಿಕೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಂಬಿಕೆಯನ್ನು ಕೊಡುವಂಥವನು ಸ್ವತಃ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಂಬಿಕೆ ಬೇಕಂದ್ರೂ ಸಹ ದೇವರಿರಬೇಕು. ಹಾಗಾಗಿ ದೇವರನ್ನ ಬಿಟ್ಟು ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಹೊಂದಬೇಕಾದ್ರೂ ಸಹ ದೇವರು ಬೇಕು. ನನ್ನ ಜೀವನದಲ್ಲಿ ನಂಬಿಕೆ ಬೇಕಂದ್ರೂ ಸಹ ದೇವರು ಬೇಕು. ನನ್ನ ಜೀವಿತದಲ್ಲಿ ನಂಬಿಕೆ ಬೇಕಂದ್ರೂ ಸಹ
ದೇವರು ಬೇಕು. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮೆಲ್ಲರಿಗೂ ನಂಬಿಕೆ ಬೇಕು. ನಾವೆಲ್ಲರೂ ನಂಬಿಕೆಯನ್ನು ಅನುಸರಿಸುವವನು. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ನಂಬಿಕೆಯಿಂದ ನಾವು ಬದುಕುವಂಥವ್ರು, ನಂಬಿಕೆಯಿಂದ ಪ್ರಯಾಣಿಸುವಂಥವ್ರು, ನಂಬಿಕೆಯಿಂದ ನಾವು ಪರಲೋಕ ಸೇರುವಂಥವರು. ನಾವು ಅದಕ್ಕೆ ವಿಶ್ವಾಸ ಪ್ರಯಾಣ ಮಾಡುವವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಕ್ರೈಸ್ತಿಯ ಜೀವಿತವನ್ನು ಜೀವಿಸಬೇಕಾದ್ರೆ ಅವನಿಗೆ ಬೇಕಾಗಿರುವುದು ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳಲ್ಲ. ಒಬ್ಬನು ಕ್ರೈಸ್ತಿಯ ಜೀವಿತವನ್ನು ಅನುಸರಿಸಬೇಕಾದ್ರೆ ಅವನಿಗೆ ಬೇಕಾದ ವಿಶ್ವಾಸ. ವಿಶ್ವಾಸ ಒಬ್ಬನನ್ನು ಏನು ಬೇಕಾದರೂ ಮಾಡುವಂತೆ ನಡೆಸಿಬಿಡ್ತದೆ. ವಿಶ್ವಾಸ ಒಬ್ಬನನ್ನು ಏನು ಬೇಕಾದರೂ ಜಯಿಸುವಂತೆ ಮಾಡ್ತದೆ. ವಿಶ್ವಾಸವು ಸಮಸ್ತವನ್ನು ಮಾಡಲಿಕ್ಕೆ ಅವನು ನಡೆಸಿಬಿಡ್ತದೆ. ಹಾಗಾಗಿ ಅಂಥ ವಿಶ್ವಾಸ ನಮ್ಮ ಜೀವಿತದಲ್ಲಿ ಇರಬೇಕಾದ್ರೆ ಖಂಡಿತವಾಗಲೂ ದೇವರಿರಬೇಕೆಂಬುದಾಗಿ ನಮಗೆ ದೇವರ ವಾಕ್ಯ ಕಲಿಸಿಕೊಡುವಂಥದ್ದಾಗಿದೆ. ನಂಬಿಕೆ ನಮಗೆ ಬೇಕಾ? ಅದು ಕರ್ತನಾದ ಯೇಸು ಕ್ರಿಸ್ತನಿಂದ ಬರುವಂಥದ್ದಾಗಿದೆ. ನಂಬಿಕೆ ನಮಗೆ ಬೇಕಾ? ಅದು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಬರುವಂಥದ್ದಾಗಿದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮಗೆ ರಕ್ಷಣೆ ಬೇಕಂದ್ರೂ ಸಹ ಅಲ್ಲಿ ದೇವರಿರಬೇಕು ಅಥವಾ ಯೇಸು ಕ್ರಿಸ್ತನಿರಬೇಕು. ನಮಗೆ ನಂಬಿಕೆ ಬೇಕಂದ್ರೂ ಸಹ ಅಲ್ಲಿ ಯೇಸು ಕ್ರಿಸ್ತನಿರುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಮೂರನೇ ಅಂಶ, ದೇವರಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಎಂಬ ಅಂಶದಲ್ಲಿ ಮೂರನೇದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನಿರುವ ಆಜ್ಞೆ ಪಾಲನೆ ಅಥವಾ ಆಜ್ಞೆ ಪಾಲನೆ. ನಾವು ಆಜ್ಞೆ ಎಂಬುದಾಗಿ ಹೇಳ್ತೇವೆ, ಆದರೆ ಆಜ್ಞೆ ಅನ್ನುವಂಥದ್ದು ನಾವು ಉಚ್ಚರಿಸುವಂಥದ್ದು ಸರಿಯಾದ ಪದ. ಈಗ ನಾವು ಒಂದು ವೇಳೆ ಆಜ್ಞೆಗಳನ್ನು ಅನುಸರಿಸಬೇಕು, ನಾವು ಆಜ್ಞೆಗಳನ್ನು ಅನುಸರಿಸಬೇಕಂದ್ರೆ ಖಂಡಿತವಾಗಲೂ ಅಲ್ಲಿ ಕ್ರಿಸ್ತನಿದ್ರೆ ಮಾತ್ರವೇ ಆಜ್ಞೆಗಳನ್ನು ಅನುಸರಿಸಲಿಕ್ಕೆ ಸಾಧ್ಯ. ಕ್ರಿಸ್ತನಿಲ್ಲದ ಹೊರತಾಗಿ ಒಬ್ಬನು ಆಜ್ಞೆಗಳನ್ನು ಅನುಸರಿಸಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಸಾಧ್ಯವಿಲ್ಲ? ನೋಡ್ರಿ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 15ನೇ ವಚನ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವಿರಿ. ನೀವು ನನ್ನನ್ನು ಪ್ರೀತಿಸುವುದಾದರೆ ಆಜ್ಞೆಗಳನ್ನು ಕೈಗೊಳ್ಳುವಿರಿ. ಪ್ರೀತಿ ಅಂದರೆ ಒಂದಾಗೋದು, ದೇವರೊಟ್ಟಿಗೆ ಒಂದಾಗುವಂಥದ್ದು. ಆ ದೇವರೊಟ್ಟಿಗೆ ಒಂದಾಗಿದ್ದರೆ ಮಾತ್ರವೇ ನಾವು ಆಜ್ಞೆಗಳನ್ನು ಕೈಗೊಂಡು ನಡೀಲಿಕ್ಕೆ ಸಾಧ್ಯ. ನಾವು ಒಂದು ವೇಳೆ ಇವತ್ತು ಆತ್ಮಿಕವಾಗಿ ವಿಫಲವಾಗ್ತಾ ಇದ್ದೇವಾ? ದೇವರ ವಿಷಯದಲ್ಲಿ ನಡೀಲಿಕ್ಕೆ ನಮಗೆ ಬಲ ಸಾಲ್ತಾ ಇಲ್ವಾ? ಅದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ದೇವರಿಲ್ಲದೆ ಇರುವಂಥದ್ದು. ಅಂದರೆ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯಗಳನ್ನು ಅನುಸರಿಸಬೇಕಾದರೂ ಸಹ ಖಂಡಿತವಾಗಲೂ ದೇವರಿರಬೇಕು ಜನರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಪಾಲಿಸ್ತೀರಿ. ನಾವು ದೇವರನ್ನ ಪ್ರೀತಿಸುವುದಾದರೆ, ಯೇಸು ಕ್ರಿಸ್ತನ ಪ್ರೀತಿಸುವುದಾದರೆ ಖಂಡಿತವಾಗಲೂ ನಾವು ಆತನ ಆಜ್ಞೆಗಳನ್ನು ಪಾಲಿಸುವವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಲ್ಲದ ಹೊರತಾಗಿ ಆಜ್ಞೆಗಳನ್ನು ಸಹ ನಾವು ಪಾಲಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಬೈಬಲ್ ಕಲಿಸುವಂಥದ್ದಾಗಿದೆ. ಒಬ್ಬನು ಕ್ರಿಸ್ತನನ್ನು ಪ್ರೀತಿಸಿದರೆ ಅವನು ಆಜ್ಞೆಗಳನ್ನು ಪಾಲಿಸ್ತಾನೆ. ಒಬ್ಬನಿಗೆ ಕ್ರಿಸ್ತನಲ್ಲಿ ಪ್ರೀತಿ ಇಲ್ಲದಿದ್ದರೆ ಅವನಲ್ಲಿ ನಿಜವಾಗ್ಲೂ ಸಹ ದೇವರ ವಾಕ್ಯ ಅನುಸರಿಸುವಂಥ ಜೀವ ಅವನಲ್ಲಿಲ್ಲ. ಒಬ್ಬನು ದೇವರ ವಾಕ್ಯ ಅನುಸರಣೆ ಮಾಡಬೇಕಾದ್ರೆ ಅವನು ಕ್ರಿಸ್ತನ ಪ್ರೀತಿಸುವಾಗ ಅದು ಖಂಡಿತವಾಗಲೂ ಸಹ ಏನಾಗ್ತದೆ ಅಂದರೆ ಅದು ಪ್ರೀತಿ ಉಂಟಾಗಿ ಯೇಸು ಕ್ರಿಸ್ತನ ಪ್ರೀತಿಯು ಜೀವವನ್ನು ಉಂಟು ಮಾಡಿ ಅವನಿಗೆ ಆ ವಾಕ್ಯಗಳನ್ನು ಕೈಗೊಂಡು ನಡೆಯುವಂತೆ ಮಾಡುವಂಥದ್ದಾಗಿದೆ. ನಾವು ಬಹಳವಾಗಿ ಯಾರನ್ನಾದರೂ ಪ್ರೀತಿಸುವುದಾದರೆ ಆ ಪ್ರೀತಿ ಪಾತ್ರ ನಮಗೇನಾದರೂ ಹೇಳುವಾಗ, ಉದಾಹರಣೆಗೆ ನೀವು ಬೆಳಗ್ಗೆ ಮುಂಜಾನೆ ಉಪಹಾರ ಸೇವಿಸಬೇಕು, ಬ್ರೇಕ್ಫಾಸ್ಟನ್ನು ಸೇವಿಸಬೇಕು, ಸೇವಿಸದೆ ಹೋದರೆ ನಿಮಗೆ ಸಮಸ್ಯೆ ಉಂಟಾಗ್ತದೆ. ಅವರು ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಕಾರಣ ಆ ವಿಷಯ ಹೇಳುವಾಗ ನಾವು ಅದನ್ನು ಅನುಸರಿಸ್ತೇವೆ. ನಾವು ಬಹಳವಾಗಿ ಪ್ರೀತಿಸುವಂಥ ವ್ಯಕ್ತಿಗಳು ನಮಗೆ ಏನಾದರೂ ಹೇಳುವಾಗ ನಾವು ಕೇಳಿಸಿಕೊಳ್ತೇವೆ. ನಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ಏನಾದರೂ ಹೇಳುವಾಗ ನಾವು ಮಾಡ್ತೇವೆ. ಯಾಕಂದರೆ ಅವರ ಮೇಲೆ ನಮಗೆ ಪ್ರೀತಿ ಇದೆ. ಪ್ರೀತಿ ಇರುವ ಕಾರಣವೇ ನಮಗೆ ಅವರು ಹೇಳಿದಂಥ ಕಾರ್ಯಗಳನ್ನು ಅನುಸರಿಸುವಂತೆ ಮಾಡುವಂಥದ್ದಾಗಿದೆ. ಹಾಗಾಗಿ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇದ್ದರೆ ಮಾತ್ರವೇ ನಾವು ಖಂಡಿತವಾಗಲೂ ದೇವರ ವಾಕ್ಯಗಳನ್ನು ಅನುಸರಿಸುವವರು ಆಗಿರುತ್ತೇವೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ರಕ್ಷಣೆ ಹೊಂದಬೇಕಾದರೂ ಸಹ ದೇವರಿರಬೇಕು. ದೇವರಲ್ಲಿಯೇ ನಮಗೆ ರಕ್ಷಣೆ ಇರುವಂಥದ್ದಾಗಿದೆ. ನಾವು ನಂಬಿಕೆ ಇಡಬೇಕಾದರೂ ಸಹ ಅಲ್ಲಿ ದೇವರಿರಬೇಕು. ದೇವರಿಂದಲೇ ನಂಬಿಕೆ ಬರುವಂಥದ್ದಾಗಿದೆ. ನಾವು ಆಜ್ಞೆಗಳನ್ನು ಆಜ್ಞೆಗಳನ್ನು ಅನುಸರಿಸಬೇಕಾದರೂ ಸಹ ಅಲ್ಲಿ ದೇವರಿರಬೇಕೆಂಬ ಅಂಶ ನಮಗೆ ಸ್ಪಷ್ಟೀಕರಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಕಲಿಸುವಂಥ ವಿಷಯ, ದೇವರನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರಿಂದಲೇ ನಾವು ಸಮಸ್ತವನ್ನು ಮಾಡಲಿಕ್ಕೆ ಸಾಧ್ಯ. ದೇವರಿಂದಲೇ ನಾವು ಸಮಸ್ತವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಕಲಿಸ್ಕೊಡ್ತದೆ. ಹೆಚ್ಚಿನ ಭಾಗ ನಮ್ಮ ಜೀವನದಲ್ಲಿ ಸೋಲುಗಳನ್ನು ನಾವು ಯಾಕೆ ಅನುಭವಿಸ್ತೀವಿ ಅಂತ ನೋಡುವಾಗ ಖಂಡಿತವಾಗಲೂ ಸಹ ನಾವು ದೇವರ ನಂಬಿಕೆಯನ್ನು ಕಳೆದುಕೊಳ್ಳುವುದರ ಮುಖಾಂತರವಾಗಿ, ನಾವು ದೇವರನ್ನು ಬಿಟ್ಟು ಹೋಗುವುದರ ಮುಖಾಂತರವಾಗಿ, ಭಾಳಷ್ಟು ಸರ್ತಿ ದೇವರ ವಿಷಯ ನಾವು ತಣ್ಣಗಾಗುವುದರಿಂದಲೇ ನಮ್ಮ ಜೀವಿತ
ಜೀವಿತದಲ್ಲಿ ಅಪಜಯ ಎಂಬುದಾಗಿ ಕಾಣಿಸಿಕೊಳ್ಳುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಿಮ್ಮನ್ನು ನಾನು ಪ್ರೋತ್ಸಾಹಿಸುವವನಾಗಿದ್ದೇನೆ. ಒಂದು ವೇಳೆ ನಿಮಗೆ ರಕ್ಷಣೆ ಇಲ್ಲದೆ ಹೋದರೆ ರಕ್ಷಣೆಗಾಗಿ ಪ್ರಾರ್ಥಿಸಿರಿ. ಖಂಡಿತವಾಗಲೂ ಯೇಸು ಕ್ರಿಸ್ತ ನಿಮ್ಮ ಹೃದಯಗಳಲ್ಲಿ ಬರುವವನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ಒಬ್ಬನು ಅನುಭವಿಸಲಿಕ್ಕೆ ಸಾಧ್ಯ ಅವನ ರಕ್ಷಣೆಯಲ್ಲಿ. ಹಾಗೆಯೇ ನಿಮ್ಮಲ್ಲಿ ನಂಬಿಕೆ ಇಲ್ಲದೆ ಹೋದರೆ ಖಂಡಿತವಾಗಲೂ ದೇವರ ಹತ್ರ ಕೇಳ್ಕೊಳ್ರಿ. ಖಂಡಿತವಾಗಲೂ ಸಹ ದೇವರು ನಿಮಗೆ ನಂಬಿಕೆಯನ್ನು ಕೊಡುವವನಾಗಿದ್ದಾನೆ. ಯಾಕಂದರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಪಾಲನೆ ಮಾಡುವಂಥ ಜೀವಿತವಿಲ್ಲವಾ? ದೇವರ ವಾಕ್ಯ ಅನುಸರಣೆ ಮಾಡಲಿಕ್ಕೆ ಆಗ್ತಾ ಇಲ್ವಾ? ಯಾಕೆ ನನ್ನ ಜೀವನದಲ್ಲಿ ನಾನು ಸೋಲ್ತಾ ಇದ್ದೇನೆಂಬ ಪ್ರಶ್ನೆ ನಿಮಗಿದೆಯಾ? ಹಾಗಾದರೆ ಇವತ್ತು ನಿಮಗೊಂದು ಶುಭ ಸಂದೇಶ ಇದೆ. ಏನಪ್ಪ ಅಂದರೆ, ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳ್ರಿ. ಯಾಕಂದರೆ ನಾವು ದೇವರನ್ನ ಪ್ರೀತಿಸುವುದಾದರೆ ಖಂಡಿತವಾಗಲೂ ದೇವರ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ತೇವೆ. ದೇವರನ್ನು ನಾವು ಪ್ರೀತಿಸುವುದಾದರೆ ಖಂಡಿತವಾಗಲೂ ಸಹ ನಾವೆಲ್ಲ ಮಾಡಿ ಮುಗಿಸುವವರಾಗಿದ್ದೇವೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನೀನು ಹೇಳಬೇಕೆಂಬುದಾಗಿ ಹೇಳಿದ ಮಾತುಗಳನ್ನು ನಿನ್ನ ಜನರ ಮಧ್ಯದಲ್ಲಿ ನಾನು ಹಂಚಿಕೊಟ್ಟಿದ್ದೇನಪ್ಪ. ದೇವರೇ, ನಿನ್ನ ವಾಕ್ಯದ ಮುಖಾಂತರವಾಗಿ ನಿನ್ನ ಜನರನ್ನು ನೀನು ಸಂಧಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ನೀನು ಕರ್ತನೇ, ನಿನ್ನ ಜನರೊಟ್ಟಿಗೆ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ನೀನು ಪ್ರಶ್ನಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ನೀನು ಕರ್ತನೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಿಗೆ ದೇವರೇ ನಾವು ಎಲ್ಲಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳುವಂಥ ಆ ಒಂದು ಇದನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆ ಜನರನ್ನು ಮುಟ್ಟು ದೇವರೇ. ಇವತ್ತು ಯಾರಾದರೂ ನಿನ್ನನ್ನು ಬಿಟ್ಟು ಜೀವಿಸ್ತಿದ್ದೇನೆಂಬುದಾಗಿ ಅನಿಸಿಕೊಂಡಿದ್ದಾದರೆ ಅಂಥವರಿಗಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಬಳಿಗೆ ಬರಲಿಕ್ಕೆ ಕೃಪೆ ಕೊಡು. ಅವರು ನಿನ್ನ ಬಳಿಗೆ ಬರಲಿಕ್ಕೆ ಕೃಪೆ ಕೊಡು. ಅವರು ಈ ವಾಕ್ಯಗಳನ್ನು ಕೇಳಿ ದೇವರೇ ಕರ್ತನಿನ ಸಾಕ್ಷಿಯಾಗಿ ನಿಲ್ಲುವಂತೆ ಕರ್ತನ ಬಲಪಡಿಸು ದೇವರೇ. ಜಯ ಕೊಡು ದೇವರೇ. ಜಯದಿಂದ ಜಯಕ್ಕೆ ಸಾಗಲಿಕ್ಕೆ ಕೃಪೆ ಕೊಡಪ್ಪ. ನಿನ್ನ ವಿಶೇಷವಾದ ಆಶೀರ್ವಾದ, ಅತಿಶಯವಾದ ಕೃಪೆ, ಕನಿಕರ, ಕಟಾಕ್ಷದಲ್ಲಿ ಅವರನ್ನಿಟ್ಟು ನಡೆಸಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೇನೆ. ಅದ್ಭುತವಾದ ನಿನ್ನ ಸಾನ್ನಿಧ್ಯ, ಅದ್ಭುತವಾದ ನಿನ್ನ ಕಟಾಕ್ಷ, ಅದ್ಭುತವಾದ ನಿನ್ನ ಕೃಪೆ ನಿನ್ನ ಮಕ್ಕಳೊಟ್ಟಿಗಿರಲಿ ದೇವರೇ. ಒಂದು ವೇಳೆ ನಿನ್ನನ್ನು ಬಿಟ್ಟು ಹೋಗಿ ಯಾರಾದರೂ ಸೋತವರಿದ್ದರೆ ಅವರು ಕರ್ತನೆ ಜಯ ಹೊಂದಲಿಕ್ಕೆ ಕೃಪೆ ಕೊಡು. ಅವರು ಜಯ ಹೊಂದಲಿಕ್ಕೆ ಕೃಪೆ ಕೊಡು. ನಿನ್ನ ಜಯಕ್ಕೆ ಹಿಂತಿರುಗಲಿಕ್ಕೆ ಕೃಪೆ ಕೊಡು. ಆಶೀರ್ವದಿಸು, ಬಲಪಡಿಸು. ಎಲ್ಲವೂ ನಿನ್ನ ಪಾದದಲ್ಲಿ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.